ಹಲೋ ಫ್ರೆಂಡ್ಸ್, ಲಾವಣ್ಯ ವೈವಿಧ್ಯ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಭಟ್ರು ಮಾಡ್ತಿರುವಂತಹ ಅನಾನಸ್ ಕೇಸರಿ ಬಾತ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಈ ಭಟ್ರು ಮಾಡೋಂತಹ ಅನಾನಸ್ ಕೇಸರಿ ಬಾತು ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ನೋಡಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಅಗಲವಾದ ಪಾತ್ರೆನ ಇಟ್ಕೊಂಡು ಅದಕ್ಕೆ ನೋಡಿ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಂಡು, ರವೆ ಏನು ತೊಗೊಂಡಿದ್ರೆ ಅದಕ್ಕೆ 2 ಪಟ್ಟಷ್ಟು ನೀರನ್ನು ತಗೊಂಡ್ರು. ಇಲ್ಲಿ 10 kgಯಷ್ಟು ರವೆಯನ್ನು ತೊಗೊಂಡ್ರು. ಅದಕ್ಕೆ ಅವರು ಒಂದು 8 kgಯಷ್ಟು ಸಕ್ಕರೆನ ಹಾಕ್ಕೊಂಡ್ರು. ಸ್ವೀಟು ಜಾಸ್ತಿ ಬೇಕು ಅಂದರೆ ಇನ್ನೊಂದು kg ಎಕ್ಸ್ಟ್ರಾ ಹಾಕೋಬೋದು ಅಂದರು. ಇದು ಮಾಮೂಲಿ ಮೀಡಿಯಮ್ ಆಗಿತ್ತು ಸ್ವೀಟು. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಅನಾನಸ್ಸು, ಇಲ್ಲಿ 3 ಅನಾನಸ್ಗಳನ್ನ ಹಾಕಿದ್ರು ಅವರು. ಅನಾನಸ್ ಹಾಕಬೇಕಾದ್ರೆ ವಿಡಿಯೋ ಸ್ಕಿಪ್ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಫುಡ್ ಕಲರ್ನ ಹಾಕಿದ್ರು, ಕೇಸರಿ ಕಲರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರು. ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ಕುದಿಯೋದಕ್ಕೆ ಬಿಟ್ಟರು. ಈಗ ನೋಡ್ತಾ ಇರ್ಬೋದು, ಅಲ್ಲಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸಕ್ಕರೆ ಎಲ್ಲ ಕರಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರು. ಈಗ ಇದು ಚೆನ್ನಾಗಿ ಕುದೀತಾ ಇತ್ತು, ಹಾಗೆಯೇ ಸಕ್ಕರೆ ಎಲ್ಲ ಫುಲ್ಲು ಕರಗಿತ್ತು. ಈಗ ಇದನ್ನು ಗ್ಯಾಸ್ ಸ್ಟವಿಂದ ಕೆಳಗಡೆ ಇಳಿಸ್ಕೊಂಡ್ರು. ಅದಾದಮೇಲೆ ಇನ್ನೊಂದು ಅಗಲವಾದ ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಒಂದು 2 ಲೀಟ್ರಷ್ಟು ಎಣ್ಣೆ ಹಾಗೆಯೇ 1.5 kgಯಷ್ಟು ತುಪ್ಪನ ಹಾಕ್ಕೊಂಡ್ರು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು. ಅದರಲ್ಲಿ ಅರ್ಧ kgಯಷ್ಟು ನಂದಿನಿ ತುಪ್ಪನ ಯೂಸ್ ಮಾಡಿದರು. ಈಗ ಇದಕ್ಕೆ ಒಂದು 10 kgಯಷ್ಟು ರವೆನ ಹಾಕ್ಕೊಂಡ್ರು. ಇಲ್ಲಿ ಮೀಡಿಯಮ್ ರವೆನ ತೊಗೊಂಡಿದ್ರು. ರವೆನ ಹಾಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರು. ಎಣ್ಣೆ ಜೊತೆಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾ ಹೋದರು. ಎಣ್ಣೆ ಹಾಕ್ತಾ ನೋಡ್ತಾ ಇರ್ಬೋದು, ಸ್ವಲ್ಪ ತೆಳುವಾಗ್ತಾ ಬಂತು. ನಾವು ಇಲ್ಲಿ ಎಣ್ಣೆನ ಹಾಕಿದಷ್ಟು ಈ ಕೇಸರಿ ಬಾತು ತುಂಬಾ ಸಾಫ್ಟಾಗಿ ಬಂತು. ಈಗ ಇದನ್ನು ಒಂದು 10 ನಿಮಿಷಗಳ ಕಾಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೋಡಿ, ಇಲ್ಲಿ ಒಂದು 1/4 kgಯಷ್ಟು ಗೋಡಂಬಿನ ಹಾಕ್ಕೊಂಡ್ರು. ಸ್ವಲ್ಪ ಲವಂಗನೂ ಹಾಕಿದ್ರು, ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ. ಹಾಗೆಯೇ ಇಲ್ಲಿ ಒಂದು 1/4 kgಯಷ್ಟು ಒಣದ್ರಾಕ್ಷಿಯನ್ನು ಹಾಕ್ತಾ ಇದ್ದಾರೆ. ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಲಿಲ್ಲ, ರವೆ ಜೊತೆಗೇ ಇದನ್ನು ಹಾಕ್ಕೊಂಡ್ರು. ಅವರು ಇದೇ ರೀತಿ ಅಂತ ಮಾಡೋದು ಭಟ್ರುಗಳೆಲ್ಲನೂ. ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಮುದ್ದೆ ಟೈಪ್ ಆಗ್ತಾ ಇದೆ. ಈಗ ಈ ಟೈಮಲ್ಲಿ ಇದಕ್ಕೆ ಏನು ಸಕ್ಕರೆ ಪಾಕ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ, ಕರಗಿಸ್ಬಿಟ್ಟು ಕುದಿಸ್ಕೊಂಡು ನೀರು, ಅದನ್ನು ಸ್ವಲ್ಪನೇ ಹಾಕ್ತಾ ಹೋಗ್ತಾ ಬಂದರು. ಅಲ್ಲಿರುವಂತಹ ಸಕ್ಕರೆ ಪಾಕ ಎಲ್ಲನೂ ಕೂಡ ಅನಾನಸ್ ಬೇಯಿಸಿರೋದ್ರಿಂದ ರವೆಗೆ ಬೇಕಾಗದಷ್ಟು ನೀರನ್ನೆಲ್ಲ ಹಾಕಿದ್ರು. ಅದರಿಂದ ಎಲ್ಲ ನೀರನ್ನು ಕೂಡ ಈ ರವೆ ಒಳಗಡೆ ಹಾಕಿದ್ರು. ಈಗ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತ. ಈಗ ಮಿಕ್ಕಿರುವಂತಹ ಎಲ್ಲ ನೀರನ್ನು ಕೂಡ ಇಲ್ಲಿ ಹಾಕಿದ್ರು. ಅವರು ಸಮ ಪ್ರಮಾಣದಲ್ಲೇ ನೋಡಿ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ರು. ಈಗ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ತಾ ಇದ್ರು, ತಳ ಹಿಡಿದು ಬಿಡುತ್ತೆ ಅಂದ್ಬಿಟ್ಟು. ಈಗ ಈ ಟೈಮಲ್ಲಿ ನೋಡ್ತಾ ಇರ್ಬೋದು ಒಂದು 2 ಹಿಡಿಯಷ್ಟು ಏಲಕ್ಕಿ ಪುಡಿನ ಹಾಕಿದ್ರು. ಇದಕ್ಕೆ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದರು. ಏಲಕ್ಕಿ ಪುಡಿನ ಹಾಕೊಂಡು ಆದಮೇಲೆ ಇದನ್ನು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಚೆನ್ನಾಗಿ ದಮ್ ಕಟ್ಟಿಸಿದ್ರು. ಅನಾನಸ್ ಅಂತೂ ತುಂಬ ಚೆನ್ನಾಗಿ ಬೆಂದೋಗಿತ್ತು ಫುಲ್ಲು. ಈಗ ಲಾಸ್ಟಿಗೆ ಈಗ ಸ್ವಲ್ಪ ಒಂದು 10 ನಿಮಿಷ ಬಿಟ್ಟಾದಮೇಲೆ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬಾ ಟೇಸ್ಟಿಯಾಗಿತ್ತು. ಬಾಯಿಗಿಟ್ಟರೆ ಕರಗೋಗ್ತಾ ಇತ್ತು. ಒಳ್ಳೆ ಹಲ್ವಾ ಥರ ಇತ್ತು ನೋಡೋದಕ್ಕೆ. ಅದು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿತ್ತು. ಅನಾನಸ್ ಅಂತೂ ಬಾಯಿಗೆ ಸಿಗ್ತಿರ್ಲಿಲ್ಲ, ಅಷ್ಟು ಕರಗಿ ಫ್ಲೇವರ್ ಕೊಟ್ಟಿತ್ತದು. ಹಾಗೆಯೇ ಇದು ಎಷ್ಟೇ ಹೊತ್ತಿಟ್ಟರು ಇದೇ ಕನ್ಸಿಸ್ಟೆನ್ಸಿಲಿತ್ತು, ಸ್ವಲ್ಪನೂ ಗಟ್ಟಿನೂ ಕೂಡ ಆಗಲಿಲ್ಲ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಭಟ್ರು ಮಾಡಿರುವಂತಹ ವಿಧಾನದಲ್ಲೇ. ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.